ಹೊಸದಕ್ಕಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆ ವೀಕ್ಷಕ ಮಹನೀಯರೆಲ್ಲರಿಗೂ ನಮಸ್ಕಾರ. ತವರು ರಾಜ್ಯದಲ್ಲೇ ಸೋತು ಸುಣ್ಣವಾದ ಸುರ್ಜೇವಾಲಾ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಇದೀಗ 5 ವರ್ಷ ಪೂರೈಸಿರುವ ಈ ರಣದೀಪ್ ಸುರ್ಜೇವಾಲಾ ಹರಿಯಾಣ ರಾಜ್ಯದ ಅತ್ಯಂತ ಪ್ರಭಾವಿ ರಾಜಕಾರಣಿಗಳಲ್ಲೊಬ್ರು. ಹೇಳಿ ಕೇಳಿ ಅವರು ಕೂಡ ಕುಟುಂಬ ರಾಜಕಾರಣದ ಕುಡಿ. ಅವರ ನಾಯಕ ರಾಹುಲ್ ಗಾಂಧಿ ಅವರ ಹಾಗೇನೆ ವಂಶ ಪಾರಂಪರ್ಯ ರಾಜಕಾರಣದ ಎಲ್ಲ ಅವಕಾಶಗಳು ಅದೃಷ್ಟವನ್ನು ಪಡ್ಕೊಂಡು ಮೇಲಕ್ಕೇರಿದ ಅದೃಷ್ಟವಂತ ರಾಜಕಾರಣಿ ರಣದೀಪ್ ಸುರ್ಜೇವಾಲಾ. ಆದ್ರೇನು 2014ರಿಂದ ಯಾವತ್ತು ನರೇಂದ್ರ ಮೋದಿ ಎಂಬ ಅವಧೂತ ದಿಲ್ಲಿ ದರ್ಬಾರ್ನಲ್ಲಿ ಅವತರಿಸಿದ್ರು, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಕಳೆದ 11 ವರ್ಷಗಳಿಂದ ರಣದೀಪ್ ಸುರ್ಜೇವಾಲಾರ ತವರು ರಾಜ್ಯವಾದ ಹರಿಯಾಣದಲ್ಲಿ ಕಾಂಗ್ರೆಸ್ನ ಅದೃಷ್ಟ ಮಂಕ ಆಗ್ತಾ ಬರ್ತಾ ಇದೆ. ಕಳೆದ 2024ರ ಅಸೆಂಬ್ಲಿ ಚುನಾವಣೆಯಲ್ಲಂತೂ ಎಲ್ಲ ಸುದ್ದಿ ವಾಹಿನಿಗಳು ಮತ್ತು ದಿನಪತ್ರಿಕೆಗಳು ಯಾವುದನ್ನ ರಾಹುಲ್ ಗಾಂಧಿ ಮೋದಿ ಕೈ ವಶೀಕರಣ ಮಾಡ್ಕೊಂಡಿರೋ ಮಾಧ್ಯಮಗಳು ಅಂತ ಕರೀತಾರೋ ಅಂಥ ಮಾಧ್ಯಮಗಳು ಕೂಡ ಕಾಂಗ್ರೆಸ್ ಪಕ್ಷ ಈ ಬಾರಿ ವಿಜಯದ ಜಯಬೇರಿ ಬಾರಿಸಲಿದೆ ಹರಿಯಾಣದಲ್ಲಿ ಅಂತ ಎಕ್ಸಿಟ್ ಪೋಲ್ ಅಲ್ಲಿ ಕೂಡ ಭವಿಷ್ಯ ನುಡಿದಿದ್ರು. ಇವೆಲ್ಲ ಭವಿಷ್ಯಕಾರರ ನಿರೀಕ್ಷೆಗಳು ಸುಳ್ಳಾಗ್ಬಿಟ್ಟು 2024 ಹರಿಯಾಣ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ತನ್ನ ಸ್ವಂತ ಬಲದಿಂದ ನಿಚ್ಚಳ ಬಹುಮತ ಪಡ್ಕೊಂಡ್ಬಿಡ್ತು. 90 ಸದಸ್ಯರ ಅಸೆಂಬ್ಲಿಯಲ್ಲಿ 47 ಸ್ಥಾನ ಪಡ್ಕೊಂಡ ಬಿಜೆಪಿ ಕಾಂಗ್ರೆಸ್ಸು ಕೇವಲ 37ಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗಿ ಬಂತು. ಯಾಕೆ ಹೀಗಾಯ್ತು? ಚುನಾವಣಾ ಪೂರ್ವ ಸಮೀಕ್ಷೆಗಳು ಮತ್ತು ಮತಗಟ್ಟೆ ಸಮೀಕ್ಷೆಗಳು ಎಲ್ಲವೂ ಕೂಡ ಏಕಮುಖವಾಗಿ ಕಾಂಗ್ರೆಸ್ಗೆ ದಿಗ್ವಿಜಯ ಖಂಡಿತ ಅಂತ ಭವಿಷ್ಯವಾಣಿ ನುಡಿದಿರುವಾಗ ಅದ್ಯಾಗ ತಲೆಕೆಳಗಾಗ್ಬಿಡುತ್ತೆ ಈ ಫಲಿತಾಂಶ. ಇದು ರಣದೀಪ್ ಸುರ್ಜೇವಾಲಾ ತರದವ್ರಿಗೆ ಅವರ ರಾಜಕೀಯ ವರ್ಚಸ್ಸಿನ ಬಗ್ಗೆ ಇದುವರೆಗಿನ ಸುಮಾರು 30 ವರ್ಷಗಳ ಸಕ್ರಿಯ ರಾಜಕಾರಣದ ಅನುಭವ ಇದೆ ಅವರಿಗೆ ಹರಿಯಾಣ ರಾಜ್ಯದಲ್ಲಿ. 1967ರಲ್ಲಿ ಜನಿಸಿದ ರಣದೀಪ್ ಸುರ್ಜೇವಾಲಾ ಆವತ್ತೇ ಒಂದು ಸುಪ್ರಸಿದ್ಧ ರಾಜಕೀಯ ಕುಟುಂಬದಲ್ಲಿ ಜನಿಸಿದ್ರು. ಇವರು ಹುಟ್ಟಿದಾಗ ಅಂದ್ರೆ 1967ರಷ್ಟು ಹಿಂದೆನೆ ಅವರ ತಂದೆ ಶಂಶೇರ್ ಸಿಂಗ್ ಸುರ್ಜೇವಾಲಾ ಆವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಕೃಷಿ ಮತ್ತು ಸಹಕಾರಿ ಇಲಾಖೆ ಮಂತ್ರಿ ಆಗಿದ್ರು. ಅಷ್ಟೇ ಅಲ್ಲ, ಸತತವಾಗಿ 4 ಬಾರಿ ಹರಿಯಾಣ ಅಸೆಂಬ್ಲಿಗೆ ಆರಿಸಿ ಬಂದ ಶಂಶೇರ್ ಸಿಂಗ್ ಸುರ್ಜೇವಾಲಾ ತೀರಾ ಇತ್ತೀಚಿನವರೆಗೆ 2005ರವರೆಗೂ ಕೂಡ ಸಕ್ರಿಯ ರಾಜಕಾರಣದಲ್ಲಿದ್ರು. ಒಮ್ಮೆ ಲೋಕಸಭೆಗೆ ಕೂಡ ಆರಿಸಿ ಹೋಗಿದ್ರು. ಇಂಥ ವರ್ಚಸ್ವಿ ತಂದೆಯ ಅಖಾಡದಲ್ಲೇ ಬೆಳೆದ ರಣದೀಪ್ ಸುರ್ಜೇವಾಲಾ ಕೇವಲ 17ನೇ ವಯಸ್ಸಲ್ಲಿ ಹರಿಯಾಣ ರಾಜ್ಯ ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿ ನೇಮಕಗೊಂಡಿದ್ರು. ಅಂದ್ರೆ 17ನೇ ವಯಸ್ಸಿನಿಂದನೇ ಅವ್ರಿಗೆ ರಾಜಕೀಯ ದೀಕ್ಷೆ ದೊರೆತಿತ್ತು. ಮತ್ತೆ ಅದೇ ಕುಟುಂಬ ರಾಜಕಾರಣದ ಅದೃಷ್ಟ ಆ ರೀತಿ ಕೈ ಹಿಡಿತಾ ಬರುತ್ತೆ. ಅದಾದ ನಂತರ 2000ರಲ್ಲಿ ಪ್ರಪ್ರಥಮ ಬಾರಿಗೆ ಅಖಿಲ ಭಾರತ ಯುವ ಕಾಂಗ್ರೆಸ್ನ ಅತ್ಯಂತ ಕಿರಿಯ ವಯಸ್ಸಿನ ಅಧ್ಯಕ್ಷನಾಗಿ, ರಾಷ್ಟ್ರೀಯ ಅಧ್ಯಕ್ಷನಾಗಿ ಕೂಡ ನೇಮಕಗೊಂಡಿದ್ರು ಸುರ್ಜೇವಾಲಾ. ಕೇವಲ 33ನೇ ವಯಸ್ಸಲ್ಲೇ ಅಖಿಲ ಭಾರತ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ರು ಸುರ್ಜೇವಾಲಾ. ಅಷ್ಟೇ ಅಲ್ಲ, 2005ರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಕ್ಯಾಬಿನೆಟ್ ಸಚಿವರಾಗಿ ಕೂಡ ತಮ್ಮ ಮೊಟ್ಟ ಮೊದಲ ಅಧಿಕಾರ ಗದ್ದಿಗೆ ಹಿಡಿದಿದ್ರು ಸುರ್ಜೇವಾಲಾ. ಮುಖ್ಯಮಂತ್ರಿ ಭೂಪೇಂದ್ರ ಸಿಂಗ್ ಹೂಡಾ ಅವರ ಮಂತ್ರಿ ಮಂಡಲದಲ್ಲಿ ಪ್ರಪ್ರಥಮ ಬಾರಿಗೆ ಇವರು ಸಂಸದೀಯ ವ್ಯವಹಾರಗಳು ಮತ್ತು ಒಳಚರಂಡಿ ಇಲಾಖೆಯ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಅಲ್ಲಿಂದಾಚೆ ಹಿಂದಿರುಗಿ ನೋಡೇ ಇರಲಿಲ್ಲ. ಎಲ್ಲಿವರೆಗೂ ಕೂಡ ಕಾಂಗ್ರೆಸ್ನ ಸುವರ್ಣ ಯುಗ ಮುಂದುವರೆದಿತ್ತು. ಅಂದ್ರೆ ಯು ಪಿ ಎ ದರ್ಬಾರ್ ಶುರುವಾಗಿತ್ತು 2004ರಲ್ಲಿ. 2004ರಿಂದ 2014ರವರೆಗೆ ರಣದೀಪ್ ಸುರ್ಜೇವಾಲಾ ವಿವಿಧ ಹರಿಯಾಣ ಸರ್ಕಾರಗಳಲ್ಲಿ ವೈವಿಧ್ಯಮಯ ಇಲಾಖೆಗಳ ಮಂತ್ರಿಯಾಗಿ ಲೋಕೋಪಯೋಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇತ್ಯಾದಿ ಇಲಾಖೆಗಳ ಸಮೇತ ಎಲ್ಲ ಖಾತೆಗಳನ್ನು ನಿರ್ವಹಿಸಿಬಿಟ್ಟು ಮುಖ್ಯಮಂತ್ರಿ ನಂತರ ಅತ್ಯಂತ ಪ್ರಭಾವಿ ನಾಯಕ ಅಂತ ಅನ್ಸ್ಕೊಂಡಿದ್ರು. ಈ ಅಜಾನುಭಾವಿ ಸ್ಫುರದ್ರೂಪಿ ನಾಯಕ ರಣದೀಪ್ ಸುರ್ಜೇವಾಲಾ ಬಿಕಾಂ ಪದವೀಧರ, ಅದಾದ ನಂತರ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ, ಅಷ್ಟೇ ಅಲ್ಲ ಕಾನೂನು ಶಾಸ್ತ್ರದಲ್ಲಿ LLB ಪದವಿಯನ್ನು ಕೂಡ ಪಡೆದು ತಮ್ಮ ತಂದೆ ಹಾಗೇನೆ ಸ್ವಲ್ಪ ಕಾಲ ಕಾನೂನು ಪ್ರಾಕ್ಟೀಸ್ ಕೂಡ ಮಾಡಿದ್ರು. ಹೀಗಾಗಿ ಅವರು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದಾಗಿಂದ ಭಾರತದ ಕಿರುತೆರೆ ವೀಕ್ಷಕರೆಲ್ಲರಿಗೂ ಕೂಡ ಚಿರಪರಿಚಿತರು. ರಾಜಕೀಯ ಚರ್ಚೆ
ಸಂವಾದಗಳಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ಮಿಂಚ್ತಾ ಇದ್ರು ರಣದೀಪ್ ಸುರ್ಜೇವಾಲಾ. ಅದಾದ ನಂತರ 2019 ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡ್ರು. 2020 ಅಕ್ಟೋಬರ್ನಲ್ಲಿ ಕರ್ನಾಟಕದ ಉಸ್ತುವಾರಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು. ಅವರು ಕರ್ನಾಟಕದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಳ್ಳುವಷ್ಟೊತ್ತಿಗೆ ಹರಿಯಾಣದಲ್ಲಿ ಕಾಂಗ್ರೆಸ್ ಆಗಲಿ ಕುಸಿದು ಬಿತ್ತು. ಸುಮಾರು 6-7 ವರ್ಷಗಳಾಗೋಗ್ಬಿಟ್ಟಿತ್ತು. ಮತ್ತೆ ಅಲ್ಲಿ ಕಾಂಗ್ರೆಸ್ಗೆ ಪುನಶ್ಚೇತನ ಕೊಡುವ ಪ್ರಯತ್ನ ಯಾಕೆ ವಿಫಲವಾಗ್ತಾ ಬಂತು ಅಂತಂದ್ರೆ, ಇಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಅಧಿಕಾರ ಸಂಘರ್ಷ ವಿಕೋಪಕ್ಕೆ ಹೋಗ್ಬಿಡ್ತು, ಹೇಗೆ ಬಣ ರಾಜಕೀಯ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣವನ್ನ ಕಲಸು ಮೇಲೋಗರವನ್ನಾಗಿ ಮಾಡಿಟ್ಟಿದ್ಯೋ, ಅದೇ ರೀತಿ ಹರಿಯಾಣದಲ್ಲಿ ಈ ಭೂಪೇಂದ್ರ ಸಿಂಗ್ ಹೂಡಾ ಮತ್ತು ರಣದೀಪ್ ಸುರ್ಜೇವಾಲಾ ನಡುವಿನ ವ್ಯಕ್ತಿಗತವಾದ ರಾಜಕೀಯ ಸಂಘರ್ಷ ಒಬ್ರಿಗೊಬ್ರು ಒಳೆ ಇಟ್ಟುಕೊಡ್ತಾ ಪಕ್ಷವನ್ನ ನೆಲಕಚ್ಚಿಸುವ ಹಾಗೆ ಮಾಡಿದ್ದಾರೆ. 2014 ಲೋಕಸಭಾ ಚುನಾವಣೆಯಲ್ಲಿ ಮತ್ತು 2019 ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಹರಿಯಾಣದಲ್ಲಿ 100% ಯಶಸ್ಸನ್ನ ಪಡೆದಿತ್ತು. 10 ಲೋಕಸಭಾ ಸೀಟ್ಗಳನ್ನ ಪಡೆದಿತ್ತು ಭಾರತೀಯ ಜನತಾ ಪಕ್ಷ. ಮೊದಲು ಒಂದೇ ಒಂದು ಸೀಟ್ ಕೂಡ ಇರಲಿಲ್ಲ ಅವ್ರಿಗೆ. 2014 7 ಸೀಟ್ ಬಂತು, 2009 10 ಸೀಟ್ ಬಂತು. 2014 ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ 48 ಸೀಟ್ ಪಡ್ಕೊಂಡು ನಿಚ್ಚಳ ಬಹುಮತದಿಂದ ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸಿತ್ತು ಭಾರತೀಯ ಜನತಾ ಪಕ್ಷ. ನರೇಂದ್ರ ಮೋದಿಯವರ ಬಹುಕಾಲದ ಗೆಳೆಯ, ಅಂದ್ರೆ ಒಂದ್ ಕಾಲದಲ್ಲಿ ಹರಿಯಾಣ ಚಂಡೀಗಢ ಉಸ್ತುವಾರಿ ಆಗಿದ್ದಾಗ, ಸಂಘಟನಾ ಕಾರ್ಯದರ್ಶಿ ಆಗಿದ್ದಾಗ ಅವರ ಒಡನಾಡಿಯಾಗಿದ್ರು ಮನೋಹರ್ ಲಾಲ್ ಖಟ್ಟರ್ ಅನ್ನೋ ಒಬ್ಬ ಸೀದಾ ಸಾದಾ ನಾಯಕ ಅಲ್ಲಿನ ಮುಖ್ಯಮಂತ್ರಿ ಆಗಿದ್ರು. 2019 ಅಸೆಂಬ್ಲಿ ಚುನಾವಣೆಯಲ್ಲಿ ನಿಚ್ಚಳ ಬಹುಮತ ಬಂದಿರಲಿಲ್ಲ. ಆಗ ದುಷ್ಯಂತ್ ಚೌತಾಲಾ, ಓಂ ಪ್ರಕಾಶ್ ಚೌತಾಲಾ ಅವರ ಮೊಮ್ಮಗ ದುಷ್ಯಂತ್ ಚೌತಾಲಾ ಅವರ ಜೆಜೆಡಿ ಪಕ್ಷ ಅವರೊಂದಿಗೆ 10 ಸೀಟ್ ಬಂದಿತ್ತು. ಅವ್ರ ಜೊತೆಗೆ ಮೈತ್ರಿ ರಚಿಸ್ಕೊಂಡ್ಬಿಟ್ಟು ಸರ್ಕಾರ ಮಾಡ್ಬೇಕಾಯ್ತು ಬಿಜೆಪಿ. ಮತ್ತೆ ಮನೋಹರ್ ಲಾಲ್ ಖಟ್ಟರ್ ಅವರ ದರ್ಬಾರ್ ಮುಂದುವರೆದಿತ್ತು. ಆದ್ರೆ 2023 ಲೋಕಸಭಾ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿ ಅಖಿಲ ಭಾರತ ಮಟ್ಟದಲ್ಲೇ ನರೇಂದ್ರ ಮೋದಿ ಅವರ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಆದಾಗ ಸಹಜವಾಗಿ ಹರಿಯಾಣದಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷ ಸಮಬಲವಾಗಿ ನಿಂತಿತ್ತು. ಇಬ್ಬರಿಗೂ 5 ಸೀಟ್ ಬಂದಿತ್ತು. ಕಾಂಗ್ರೆಸ್ನಲ್ಲಿ ಮತ್ತೆ ಅಧಿಕಾರಕ್ಕೆ ಮರಳುವ ಒಂದು ಹುಮ್ಮಸ್ಸು ಜಾಗೃತವಾಗಿತ್ತು. ಆಗ ಮತ್ತೆ ಅದೇ ಅಧಿಕಾರ ರಾಜಕಾರಣದ ಪೈಪೋಟಿ, ರಣದೀಪ್ ಸುರ್ಜೇವಾಲಾ ಮತ್ತು ಭೂಪೇಂದರ್ ಹೂಡಾ ನಡುವಿನ ಆಂತರಿಕ ಸಂಘರ್ಷದಿಂದಾಗಿ ಎಷ್ಟೇ ಕಾರ್ಯಕರ್ತರಲ್ಲಿ ಎಷ್ಟೇ ಹುಮ್ಮಸ್ಸಿದ್ರು ಕೂಡ ಪ್ರಚಾರದ ಭರಾಟೆ ಕೂಡ ತುಂಬಾ ಜೋರಾಗಿತ್ತು. ಭಾರತೀಯ ಜನತಾ ಪಕ್ಷಕ್ಕಿಂತ ಕಾಂಗ್ರೆಸ್ನ ಪ್ರಚಾರದ ಭರಾಟೆ ಜೋರಾಗಿತ್ತು. ಜೊತೆಗೆ ಎಲ್ಲ ಸಮೀಕ್ಷೆಗಳು ಕೂಡ 2024 ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಶತಸಿದ್ಧ, 50-55 ಸೀಟ್ಗಳು ಬರ್ಬೋದು 90 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಅಂತ ಹೇಳಿದ್ರು. ಹಾಗಾಗ್ಲೇ ಇಲ್ಲ. ಅಷ್ಟೇ ಅಲ್ಲ, ಭೂಪೇಂದ್ರ ಸಿಂಗ್ ಹೂಡಾ ಮತ ಎಣಿಕೆಯ ದಿವಸ ತಮ್ಮ ಮನೆ ಎದುರಿಗೆ ಚಪ್ರ ಹಾಕಿಸ್ಬಿಟ್ಟು ಆಗ್ಲೇ ಬ್ಯಾಂಡ್ ಬಾಜಾ ಭಜಂತ್ರಿಗಳನ್ನ ಶುರು ಮಾಡ್ಬಿಟ್ಟಿದ್ರು. ಅಲ್ಲಾಗ್ಲೇ ವಿಜಯೋತ್ಸವ ಆಚರಣೆ ಶುರುವಾಗ್ತಿತ್ತು. ಯಾಕಂದ್ರೆ ಆರಂಭದ ಹಂತದಲ್ಲಿ ಕಾಂಗ್ರೆಸ್ ನಿರಂತರವಾಗಿ ಮುನ್ನಡೆ ಸಾಧಿಸ್ತಾ ಬಂತು. ಆದ್ರೆ ಒಂದು ಹಂತದಲ್ಲಿ ಕಾಂಗ್ರೆಸ್ಸಿನ ಸೀಟು ಗಳಿಕೆ 37ಕ್ಕೆ ಸ್ಥಗಿತಗೊಂಡಾಗ ಇಡೀ ಕಾಂಗ್ರೆಸ್ ಬಿಡಾರದಲ್ಲಿ ಮಂಕ ಆವರಿಸಿತ್ತು. ಆಗ ಈ ರಣದೀಪ್ ಸುರ್ಜೇವಾಲಾ ಮಹಾಶಯರ ಕೊಡುಗೆ ಏನ್ ಗೊತ್ತಾ, 90 ಸೀಟ್ಗಳ ವಿಧಾನಸಭೆಯಲ್ಲಿ ಅವರ ಪೂರ್ಣ ಗಮನ ಹರಿಸಿದ್ದು ತಮ್ಮ ಮಗ ಅಜಯ್ ಸುರ್ಜೇವಾಲಾರನ್ನ ಗೆಲ್ಸೋದು ಮಾತ್ರ. ತಮ್ಮ ಮಗ ಸ್ಪರ್ಧಿಸಿದ್ದ ಅಸೆಂಬ್ಲಿ ಕ್ಷೇತ್ರದಲ್ಲಿ ಮಾತ್ರ ಬಹುಶಃ ಪರಿಶ್ರಮ ಪಟ್ಟಿರ್ಬೇಕು, ಅದೊಂದು ಸೀಟ್ ಮಾತ್ರ ಗೆಲ್ಸ್ಕೊಂಡು ಬರುವಲ್ಲಿ ಯಶಸ್ವಿ ಆದ್ರೆ ಹೊರತು ಕಾಂಗ್ರೆಸ್ಗೆ ಬಹುಮತ ತರುವಲ್ಲಿ ರಣದೀಪ್ ಸುರ್ಜೇವಾಲಾ ಕೂಡ ವಿಫಲಗೊಂಡಿದ್ರು. ಹೀಗಾಗಿ 2019 ಎಂತ ಹೀನಾಯ ಸ್ಥಿತಿಯಲ್ಲಿತ್ತು ಅಂದ್ರೆ, ಸತತವಾಗಿ 2 ಅಸೆಂಬ್ಲಿ ಚುನಾವಣೆಗಳಲ್ಲಿ ಸೋಲು ಅನುಭವಿಸಿದ್ರು ಸುರ್ಜೇವಾಲಾ. 1999 ಆವತ್ತಿನ ಮುಖ್ಯಮಂತ್ರಿ ಓಂ ಪ್ರಕಾಶ್ ಚೌತಾಲಾರನ್ನ 2 ಬಾರಿ ಸೋಲಿಸಿ ಶಾಸಕ ಮಂತ್ರಿ ಆಗಿದ್ದ ರಣದೀಪ್ ಸುರ್ಜೇವಾಲಾ ಸ್ವತಃ ತಾವೇ ತಮ್ಮ ತವರು ರಾಜ್ಯದಲ್ಲಿ ಅಸೆಂಬ್ಲಿಗೆ MLA ಆಗ್ಲಿಕ್ಕೂ ಕಷ್ಟವಾದಂತಹ ಸ್ಥಿತಿ ಬರಮಾಡ್ಕೊಂಡ್ರು. ಹೀಗಾಗಿ 2022 ಅವ್ರನ್ನ ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ರಾಜಸ್ಥಾನ್ ಅಸೆಂಬ್ಲಿಯಿಂದ, ಅಲ್ಲಿ ಅಶೋಕ್ ಗೆಹ್ಲೋಟ್ ಮುಖ್ಯಮಂತ್ರಿ ಆಗಿದ್ರು, ಅಲ್ಲಿಂದ ಹಿಂಬಾಗಿಲಿಂದ ರಾಜ್ಯಸಭೆಗೆ ಪ್ರವೇಶ ಮಾಡುವ ಹಾಗಾಯ್ತು. ಅದೇನೇ ಇರಲಿ, ಸೋಲ್ಲಿ ಗೆಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರ 4 ಪ್ರಮುಖ ಆಪ್ತ ಸಲಹೆಗಾರರ ಪೈಕಿ KC ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಅತ್ಯಂತ ಪ್ರಮುಖ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಅವರೆಲ್ಲ ಕಿಂಗ್ ಮೇಕರ್ಗಳಾಗಿದ್ದಾರೆ. ವಿವಿಧ ರಾಜ್ಯಗಳಲ್ಲಿ ಅಪರೂಪಕ್ಕೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಇವರ ಉಸ್ತುವಾರಿಯಲ್ಲೇನೆ ಅಲ್ಲಿ ನಾಯಕ ನಡೆಯುತ್ತೆ. ಹಿಮಾಚಲ್ ಪ್ರದೇಶ್
ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದಾಗ ಅಲ್ಲೆಲ್ಲ ರಣದೀಪ್ ಸುರ್ಜೇವಾಲಾ ಅವರ ಉಪಸ್ಥಿತಿಯಲ್ಲೇನೆ ನಾಯಕನ ಆಯ್ಕೆ ನಡೆದಿತ್ತು. ಆದ್ರೆ ವಿಪರ್ಯಾಸ ಏನು ಅಂತಂದ್ರೆ, ಕಳೆದ ಒಂದು ವಾರದಿಂದ ಎರಡು ಎರಡೆರಡು ಬಾರಿ ಕರ್ನಾಟಕಕ್ಕೆ ಭೇಟಿ ಇತ್ತು. ಕರ್ನಾಟಕದ 137 ಜನ ಕಾಂಗ್ರೆಸ್ ಶಾಸಕರ ಜೊತೆಗೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ, ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಮುಂದುವರಿಬೇಕೋ ಬೇಡವೋ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋ ಜವಾಬ್ದಾರಿಯನ್ನ ಕಾಂಗ್ರೆಸ್ ಹೈಕಮಾಂಡು ರಣದೀಪ್ ಸುರ್ಜೇವಾಲಾ ಅವರಿಗೆ ವಹಿಸಿದೆ. ಆದ್ರೆ ರಣದೀಪ್ ಸುರ್ಜೇವಾಲಾ ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂತ ಘಟಾನುಘಟಿಗಳ ನಡುವೆ, ಅಂದ್ರೆ ಹೈಕಮಾಂಡಿನ ಹಂಗಿಲ್ಲದೇನೆ ಸ್ವಂತ ವರ್ಚಸ್ಸಿನಿಂದ ಕಾಂಗ್ರೆಸ್ನ ಗೆಲ್ಲಿಸಬಲ್ಲ ಸಾಮರ್ಥ್ಯ ಇರುವ ನಾಯಕರು ಈ ಬೇರು ಮಟ್ಟದ ದಿಗ್ಗಜಗಳ ನಡುವೆ ಯಾವ ರೀತಿ ರಾಯಭಾರ ಮಾಡಬಲ್ಲರು? ಕರ್ನಾಟಕದ ಕಾಂಗ್ರೆಸ್ಸಿನ ಇವತ್ತಿನ ಅಧಿಕಾರ ಸಂಘರ್ಷವನ್ನ ಸುಲಲಿತವಾಗಿ ಬಗೆಹರಿಸಬಲ್ಲ ಚಾಣಾಕ್ಷತೆ, ಚಾಕಚಕ್ಯತೆ ಸುರ್ಜೇವಾಲಾರವರಲ್ಲಿ ಇದೆಯಾ? ತಮ್ಮ ತವರು ರಾಜ್ಯದಲ್ಲೇ ಕಾಂಗ್ರೆಸ್ನ ಗೆಲ್ಲಿಸ್ಲಿಕ್ಕಾಗದ ಸುರ್ಜೇವಾಲಾ ಸತತವಾಗಿ 3 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರಾಭವವನ್ನು ಅನುಭವಿಸಿದೆ. ಸತತವಾಗಿ 3 ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಅನುಭವಿಸಿದೆ ಹರಿಯಾಣದಲ್ಲಿ. ಅಂಥ ಒಂದು ಟ್ರ್ಯಾಕ್ ರೆಕಾರ್ಡ್ ಇರೋ ಸುರ್ಜೇವಾಲಾರನ್ನ ಕರ್ನಾಟಕದ ಕಾಂಗ್ರೆಸ್ನ ಭದ್ರಕೋಟೆ ಅಂತಿರೋ ಕರ್ನಾಟಕ ರಾಜ್ಯದಲ್ಲಿ ಉಸ್ತುವಾರಿಯಾಗಿ 5ನೇ ವರ್ಷಕ್ಕೂ ಮುಂದುವರಿಸಿದ್ದಾರೆ ರಾಹುಲ್ ಗಾಂಧಿ. ಬಹುಶಃ ರಣದೀಪ್ ಸುರ್ಜೇವಾಲಾರವರ ರಾಜಕೀಯ ಸಾಮರ್ಥ್ಯಕ್ಕೆ ಇದೊಂದು ಅಗ್ನಿ ಪರೀಕ್ಷೆ ಅಂತ ಕಾಣುತ್ತೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಸಿದ್ದರಾಮಯ್ಯ 5 ವರ್ಷ ಕಾಲ ಮುಂದುವರಿತಾರೋ, ಈ ಪ್ರಶ್ನೆಗೆ ಉತ್ತರ ಹುಡುಕಿ ಕೊಟ್ಟಲ್ಲಿ ಬಹುಶಃ ಸುರ್ಜೇವಾಲಾರವರ ರಾಜಕೀಯ ಅದೃಷ್ಟ ಇನ್ನೂ ಮುಂದುವರಿಯುತ್ತೆ, ಇಲ್ದಿರ ಮಂಕಾಗ್ಬಿಡುತ್ತೆ ಅಂತ ಯಾರಾದ್ರೂ ನಿರೀಕ್ಷಿಸಬಹುದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.